ನಮಸ್ಕಾರ ವಿದ್ಯಾರ್ಥಿಗಳೇ, ಕಳೆದ ವಿಡಿಯೋದಲ್ಲಿ ನಾವು 5.3 ಈ ಉದಾಹರಣೆ ಸಂಗ್ರಹವನ್ನು ನೋಡಿದ್ದೇವೆ. ಈಗ ನಾವು a+b+c ಬ್ರ್ಯಾಕೆಟ್ ವರ್ಗದ ವಿಸ್ತಾರವನ್ನು ನೋಡಿರುತ್ತೇವೆ. ಅದರ ವಿಸ್ತಾರವನ್ನು ನಾವು ಈಗ ನೋಡುವ. a+b+ ಬ್ರ್ಯಾಕೆಟ್ ವರ್ಗದ ವಿಸ್ತಾರ ಹೇಗೆ ಬರುವುದು ಎಂದರೆ a+b+c ಒಂದೇ a+b+c. ಮೊದಲಾಗಿ ಈ ಎದಿಂದ ಸಂಪೂರ್ಣ ಬ್ರ್ಯಾಕೆಟ್ಗೆ, ನಂತರ ಬಿದಿಂದ ಸಂಪೂರ್ಣ ಬ್ರ್ಯಾಕೆಟ್ಗೆ, ನಂತರ ಸಿದಿಂದ ಸಂಪೂರ್ಣ ಬ್ರ್ಯಾಕೆಟ್ಗೆ ಇಲ್ಲಿ ಗುಣಾಕಾರ ನಮಗೆ ಮಾಡಬೇಕಾಗುವುದು. ಎ ಗುಂಡ್ಲೆ ಎ ವರ್ಗ, ಎ ಗುಂಡ್ಲೆ ಬಿ ಎ ಬಿ, ಎ ಗುಂಡ್ಲೆ ಸಿ ಎ ಸಿ, ಬಿ ಗುಂಡ್ಲೆ ಎ ಬಿ, ಎ ಬಿ ಇಲ್ಲವೇ ಬಿ ಎ ಎನ್ನಬಹುದು. ಬಿ ಗುಂಡ್ಲೆ ಬಿ ಬಿ ವರ್ಗ, ಬಿ ಗುಂಡ್ಲೆ ಸಿ ಬಿ ಸಿ ಆಗುವುದು. ಮತ್ತು ಸಿ ಗುಂಡ್ಲೆ ಎ ಸಿ ಇಲ್ಲವೇ ಸಿ ಎನ್ನಬಹುದು. ಸಿ ಗುಂಡ್ಲೆ ಬಿ ಬಿ ಸಿ ಇಲ್ಲವೇ ಎ ಸಿ ಬಿ ಎನ್ನಬಹುದು. ಸಿ ಗುಂಡ್ಲೆ ಸಿ ಸಿ ವರ್ಗ ಆಗುವುದು. ಈಗ ಈ ಎ ವರ್ಗ ಇಲ್ಲಿ, ಈ ಬಿ ವರ್ಗ ಇಲ್ಲಿ, ಈ ಸಿ ವರ್ಗವನ್ನು ಇಲ್ಲಿ ತಂದೆವು. ಈ ಎ ಬಿ ಇಲ್ಲಿ ತಂದೆವು. ಈ ಎ ಬಿ ಮತ್ತು ಈ ಎ ಬಿ ಬೇರೀಸು 1 1 2 ಎ ಬಿಗಳದವು. ಇಲ್ಲಿ ಒಂದು ಎ ಸಿ, ಇಲ್ಲಿ ಒಂದು ಎ ಸಿ, 2 ಎ ಸಿಗಳದವು. ಇಲ್ಲಿ ಒಂದು ಬಿ ಸಿ, ಇಲ್ಲಿ ಒಂದು ಬಿ ಸಿ, 2 ಬಿ ಸಿಗಳಾದವು. ಮತ್ತು ಇಲ್ಲಿ ನಮಗೆ ವಿಸ್ತಾರವು ದೊರೆತು a+b+c ಬ್ರ್ಯಾಕೆಟ್ ವರ್ಗದ ವಿಸ್ತಾರ ಬರೋಬ್ಬರಿ ಎ ವರ್ಗ ಅಧಿಕ ಬಿ ವರ್ಗ ಅಧಿಕ ಸಿ ವರ್ಗ ಅಧಿಕ 2 ಎ ಬಿ ಅಧಿಕ 2 ಬಿ ಸಿ ಅಧಿಕ 2 ಎ ಸಿ ಈ ಸೂತ್ರ ನಮಗೆ ಇಲ್ಲಿ ದೊರೆಯುವುದು. ಈ ಪ್ರಕಾರವಾಗಿ ನಾವು ಇದರ ವಿಸ್ತಾರವನ್ನು ಮಾಡಬಹುದು. ಈಗ ಕೆಲವೊಂದು ಅವುಗಳ ಮೇಲಿಂದ ಉದಾಹರಣೆಯನ್ನು ನೋಡುವ. p+q+3 ಇದರ ವಿಸ್ತಾರ. p+q+3 ಮೊದಲಾಗಿ ಇಲ್ಲಿ ಪಿ ವರ್ಗ, ನಂತರ ಕ್ಯೂ ವರ್ಗ, ನಂತರ 3ರ ವರ್ಗ, 2 ಎ ಬಿ ಅಂದ್ರೇ 2 ಪಿ ಕ್ಯೂ ಅಧಿಕ 2 ಬಿ ಸಿ ಅಂದ್ರೇ Q3 ಕ್ಯೂ ಗುಣಿಲೆ 3 ಮತ್ತು 2 ಎ ಸಿ ಅಂದರೆ ಪಿ ಗುಣಿಲೆ 3. ಈ ಪ್ರಕಾರವಾಗಿ ಇಲ್ಲಿ ಇಟ್ಟೆವು. ನಂತರ ಬೆಲೆಗಳು ಪಿದ ವರ್ಗ ಪಿ ವರ್ಗ, ಕ್ಯೂದ ವರ್ಗ ಕ್ಯೂ ವರ್ಗ, 3ರ ವರ್ಗ 9, 2 ಪಿ ಗುಣಿಲೆ ಕ್ಯೂ 2 ಪಿ ಕ್ಯೂ, 2 ಗುಣಿಲೆ 3 6, 6 ಗುಣಿಲೆ ಕ್ಯೂ 6 ಕ್ಯೂ, 2 ಗುಣಿಲೆ 3 6, 6 ಗುಣಿಲೆ ಪಿ 6 ಪಿ. ಮತ್ತು ಇಲ್ಲಿ ನಮಗೆ ಉತ್ತರ ದೊರೆಯುವುದು ಪಿ ವರ್ಗ ಅಧಿಕ ಕ್ಯೂ ವರ್ಗ ಅಧಿಕ 2 ಪಿ ಕ್ಯೂ ಅಧಿಕ 6 ಪಿ ಕ್ಯೂ 6 ಕ್ಯೂ ಅಧಿಕ 6 ಪಿ ಅಧಿಕ 9. ಈ ಪ್ರಕಾರವಾಗಿ ನಮಗೆ ಇಲ್ಲಿ ಉತ್ತರ ದೊರೆಯುವುದು. ಈಗ ಇಲ್ಲಿ ನಮಗೆ ಒಂದು ಚೌಕಟ್ಟಿನಲ್ಲಿ ಕೊಡಲಾಗಿದೆ ಮತ್ತು ಅದನ್ನು ನಮಗೆ ಸ್ವತಃ ಬಿಡಿಸಿರಿ ಎಂದು ಹೇಳಿದ್ದಾರೆ. 2 ಪಿ ವರ್ಗ ಅಧಿಕ 3 ಎಂ ವರ್ಗ, ಇಲ್ಲಿ 4 ಎನ್ ಬರಬೇಕು. ಇಲ್ಲಿ 4 ಎನ್ ಬೇಕಾಗಿತ್ತು. 4 ಎನ್ನದ ವರ್ಗ, ನಂತರ 2 ಗುಣಿಲೆ ಪಿ 2 ಪಿ ಗುಣಿಲೆ 3 ಎಮ್, ನಂತರ 2 ಗುಣಿಲೆ 3 ಎಮ್ ಗುಣಿಲೆ 4 ಎನ್, ನಂತರ 2 ಗುಣಿಲೆ 2 ಪಿ ಗುಣಿಲೆ 4 ಎನ್. ಇಲ್ಲಿ ನಮಗೆ ಇಲ್ಲಿ ಬರೆಯಲು ಬರುವುದು 2 ಪಿದ ವರ್ಗ 4 ಪಿ ವರ್ಗ, 3 ಎಮ್ದ ವರ್ಗ 9 ಎಮ್ ವರ್ಗ, 4 ಎನ್ದ ವರ್ಗ 16 ಎನ್ ವರ್ಗ, 2 ಗುಣಿಲೆ 2 4, 4 ಗುಣಿಲೆ 3 12, 12 ಪಿ ಎಮ್ ಮತ್ತು 3 ಗುಣಿಲೆ 2 6, 6 4 24, 24 ಎಮ್ ಎನ್, 2 ಗುಣಿಲೆ 2 4, 4 ಗುಣಿಲೆ 4 16, 16 ಪಿ ಎನ್. ಈ ಪ್ರಕಾರವಾಗಿ ನಮಗೆ ಈ ಎರಡನೇ ಉದಾಹರಣೆಯನ್ನು ಬಿಡಿಸಲು ಬರುವುದು. ಈಗ 3ನೇ ಉದಾಹರಣೆಯನ್ನು ನೋಡಿರಿ. ಸರಳ ರೂಪವನ್ನು ಕೊಡಿರಿ ಎಂದು ಇಲ್ಲಿ 3ನೇ ಉದಾಹರಣೆ ಇದೆ. 3ನೇ ಉದಾಹರಣೆಯಲ್ಲಿ ಎಲ್ ಅಧಿಕ 2 ಎಮ್ ಅಧಿಕ ಎನ್ದ ವರ್ಗ ಅಧಿಕ ಎಲ್ ವಜಾ 2 ಎಮ್ ಅಧಿಕ ಎನ್ದ ವರ್ಗ. ಇಲ್ಲಿ ಮೊದಲಾಗಿ ಇದರ ವರ್ಗ ವಿಸ್ತಾರವನ್ನು ತೆಗೆದುಕೊಳ್ಬೇಕು, ನಂತರ ಇದರ ವಿಸ್ತಾರವನ್ನು. ಮೊದಲಾಗಿ ಇದರ ವಿಸ್ತಾರ ಏನಾಗುವುದು? ಎಲ್ ವರ್ಗ, ಇದರ ವರ್ಗ 4 ಎಮ್ ವರ್ಗ, ಇದರ ವರ್ಗ ಎನ್ ವರ್ಗ. ನಂತರ ಇಲ್ಲಿ 2 ಗುಣಿಲೆ ಎ ಬಿ 2 ಎ ಬಿ 2 ಎಲ್ ಗುಣಿಲೆ 2 ಎಮ್, 2 ಎಲ್ 4 4 ಎಲ್ ಎಮ್ ಇಲ್ಲಿ ಬರೆದಿದ್ದಾರೆ. ನಂತರ 2 ಡಿ ಸಿ 2 ಎಮ್ ಗುಣಿಲೆ ಎನ್, 2 ಗುಣಿಲೆ 2 4 4 ಎಮ್ ಎನ್ ಇಲ್ಲಿ ಬರೆದಿದ್ದಾರೆ. ನಂತರ 2 ಎಲ್ ಗುಣಿಲೆ ಎನ್ 2 ಎ ಸಿ 2 ಎಲ್ ಎನ್ ಅನ್ನು ಇಲ್ಲಿ ಬರೆದಿದ್ದಾರೆ. ನಂತರ ಇವುಗಳ ಬೇರೇಸು ಎಲ್ ವರ್ಗ ಅಧಿಕ 4 ಎಮ್ ವರ್ಗ ಅಧಿಕ ಎನ್ ವರ್ಗ. ಇಲ್ಲಿ ಮೊದಲಾಗಿ ಇವುಗಳ ವರ್ಗ ಹಾಗೆಯೇ ಬರುವುದು. ನಂತರ 2 ಎಲ್ ಗುಣಿಲೆ ವಜಾ 2 ಎಮ್, 2 ಎಲ್ ಗುಣಿಲೆ ವಜಾ 2 ಎಮ್, ಏಕೆಂದರೆ ಇಲ್ಲಿ ಎ ಬಿ ಅದರಿಂದ 2 ಗುಣಿಲೆ 2 ವಜಾ 4 ಎಲ್ ಎಮ್ ಇಲ್ಲಿ ದೊರೆಯಿತು. ನಂತರ ಇಲ್ಲಿ ವಜಾ 2 ಎಮ್ ಗುಣಿಲೆ 2 ಗುಣಿಲೆ ಎನ್ ಬರುವುದು ವಜಾ 4 ಎಮ್ ಎನ್. ನಂತರ 2 ಗುಣಿಲೆ ಎಲ್ ಗುಣಿಲೆ ಎನ್ 2 ಎನ್ ಎಲ್ ಎನ್. ಈ ಪ್ರಕಾರವಾಗಿ ಇಲ್ಲಿ ಬರೆಯಬಹುದು. ನಂತರ ಈ ಎಲ್ ವರ್ಗದ ಬೇರೇಸು 2 ಎಲ್ ವರ್ಗ, ಈ ಎಮ್ ವರ್ಗದ ಬೇರೆ 8 ಎಮ್ ವರ್ಗ, ಈ ಎನ್ ವರ್ಗದ ಬೇರೇಸು 2 ಎನ್ ವರ್ಗ, ಈ 4 ಎಲ್ ಎಮ್ ಈ ವಜಾ 4 ಎಲ್ ಎಮ್ ಕ್ಯಾನ್ಸಲ್ ಆಗುವುದು, ಈ 4 ಎಮ್ ಎನ್ ಈ ವಜಾ 4 ಎಲ್ ಕ್ಯಾನ್ಸಲ್ ಆಗುವುದು, ಈ 2 ಎಲ್ ಎನ್ ಇವುಗಳ ಬೇರೇಸು 4 ಎಲ್ ಎನ್. ಈ ಪ್ರಕಾರವಾಗಿ ಬರುವುದು. ಈ ಪ್ರಕಾರವಾಗಿ ನಾವು a+b+c ಬ್ರ್ಯಾಕೆಟ್ ವರ್ಗದ ವಿಸ್ತಾರವನ್ನು ಮಾಡಬಹುದು. ಅದಕ್ಕೆ ನಾವು ಇಲ್ಲಿ ಅವುಗಳ ವಿಸ್ತಾರಗಳನ್ನು ಅವುಗಳ ಮೇಲಿಂದ ಆ ಸೂತ್ರದ ಮೇಲಿಂದ ಮುಂದಿನ ಉದಾಹರಣೆಗಳು ಕೂಡ ವಿಸ್ತಾರವನ್ನು ಮಾಡಬೇಕು. ಮಾಡಲು ಬರುವುದು. ಈ ಪ್ರಕಾರವಾಗಿ ನಾವು ಇದನ್ನು ನೋಡಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ನಾವು 5.4 ಈ ಉದಾಹರಣೆ ಸಂಗ್ರಹವನ್ನು ನೋಡುವ. ಅಲ್ಲಿವರೆಗೆ ನೀವು ಅಭ್ಯಾಸವನ್ನು ಮಾಡಿರಿ.